ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ಲೇಖನ ಚಿಹ್ನೆಗಳನ್ನ ನಾವು ವಾಕ್ಯದ ಮಧ್ಯದಲ್ಲಿ ವಾಕ್ಯದ ಅರ್ಥನ ಹೆಚ್ಚೋದಕ್ಕೋಸ್ಕರ ಕೆಲವೊಂದು ಸಿಚುವೇಶನ್ಗಳಲ್ಲಿ ಈ ಚಿಹ್ನೆಗಳನ್ನ ಉಪಯೋಗಿಸ್ತೀವಿ. ಈ ವಿಡಿಯೋದಲ್ಲಿ ನಾವು 9 ಲೇಖನ ಚಿಹ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅದರಲ್ಲಿ ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ, ಎರಡನೇದು ಅರ್ಧ ವಿರಾಮ ಚಿಹ್ನೆ, ಮೂರನೇದು ಅಲ್ಪ ವಿರಾಮ ಚಿಹ್ನೆ, ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ, ಐದನೇದು ಭಾವಸೂಚಕ ಚಿಹ್ನೆ, ಆರನೇದು ಉದ್ಧರಣ ಚಿಹ್ನೆ, ಏಳನೇದು ಆವರಣ ಚಿಹ್ನೆ, ಎಂಟನೇದು ಸಮಾನಾರ್ಥಕ ಚಿಹ್ನೆ, ಒಂಬತ್ತನೇದು ವಿವರಣಾತ್ಮಕ ಚಿಹ್ನೆ. ಹಾಗಾದರೆ ಮೊದಲನೇದು ನೋಡೋಣ. ಮೊದಲನೇದು ಪೂರ್ಣ ವಿರಾಮ ಚಿಹ್ನೆ. ಪಕ್ಕದಲ್ಲೇ ಸಿಂಬಲ್ ಇದೆ ನೋಡ್ಬೋದು. ಪೂರ್ಣ ವಿರಾಮ ಚಿಹ್ನೆ ಅಂದರೆ ಏನು? ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ. ಅಂದರೆ ಒಂದು ವಾಕ್ಯ ಇದೆ ಅಂದರೆ ಅಲ್ಲಿ ಒಂದು ಕ್ರಿಯಾಪದ ಇರಬೇಕು. ಅದು ಆ ಒಂದು ಕ್ರಿಯೆ ಏನು ನಡೀತಿದೆ ಆ ಕ್ರಿಯೆ ಕಂಪ್ಲೀಟ್ ಆಗಿದ್ದರೆ ಆ ಒಂದು ವಾಕ್ಯದ ಕೊನೆಯಲ್ಲಿ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಉದಾಹರಣೆಗೆ, ರಾಮನು ಕಾಡಿಗೆ ಹೋದನು. ಎರಡನೇದು ಅರ್ಧ ವಿರಾಮ ಚಿಹ್ನೆ. ಪಕ್ಕದಲ್ಲಿ ಸಿಂಬಲ್ ಇದೆ ನೋಡ್ಬೋದು. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಆ ಉಪವಾಕ್ಯಗಳ ಕೊನೆಯಲ್ಲಿ ಬರುವ ಚಿಹ್ನೆ. ಉದಾಹರಣೆಗೆ, ಅವನು ಕ್ಷೇತ್ರ ದರ್ಶನ ಮಾಡಿದರೂ ಅವನಿಗೆ ದುಷ್ಟಗುಣ ಹೋಗಿಲ್ಲ. ಅಂದರೆ ಏನಪ್ಪ ಅಂದರೆ ಒಂದು ಮೇನ್ ಸೆಂಟೆನ್ಸ್ಗೆ ಹಲವಾರು ಉಪವಾಕ್ಯಗಳು ಬರುತ್ತೆ, ಆಯಿತಾ? ಆ ಉಪವಾಕ್ಯಗಳೆಲ್ಲ ಮುಗ್ದಾಗೆಲ್ಲ ನಾವು ಈ ಚಿಹ್ನೆನ ಬಳಸ್ತೀವಿ. ಇಲ್ಲಿ ನೋಡಿ, ಅವನು ಕ್ಷೇತ್ರ ದರ್ಶನ ಮಾಡಿದರೂ ಅವನಿಗೆ ದುಷ್ಟಗುಣ ಹೋಗಿಲ್ಲ. ಇದು ಒಂದು ಕಂಪ್ಲೀಟ್ ಸೆಂಟೆನ್ಸು. ಇದರಲ್ಲಿ ನಾವು ಅವನು ಕ್ಷೇತ್ರ ದರ್ಶನ ಮಾಡಿದರು ಅಂತಾದ್ಮೇಲೆ ಇಲ್ಲೊಂದು ಹಾಕಿದ್ದೀವಲ್ವ, ಈ ರೀತಿ ಒಂದು ಚಿಕ್ಕ ಸೆಂಟೆನ್ಸ್ ಮುಗ್ದಾಗೆಲ್ಲ ನಾವು ಈ ಚಿಹ್ನೆನ ಉಪಯೋಗಿಸ್ತೀವಿ. ಮೂರನೇದು ಅಲ್ಪ ವಿರಾಮ ಚಿಹ್ನೆ. ಪಕ್ಕದಲ್ಲಿ ಸಿಂಬಲ್ ಇದೆ, ನೀವು ನೋಡ್ಬೋದು. ಒಂದು ಕ್ರಿಯಾಪದಕ್ಕೆ ಹೊಂದಿಕೊಂಡು ಬರುವ ಬೇರೆ ಬೇರೆ ಪದಗಳ ಪ್ರತ್ಯೇಕಿಸುವುದು. ಉದಾಹರಣೆಗೆ, ಒಡೆದಾಟದಲ್ಲಿ ಸ್ತ್ರೀಯರು ಮುದುಕರು ಗಾಯಗೊಂಡರು. ಅಂದರೆ ಅಲ್ಪ ವಿರಾಮ ಅಂದರೆ ಓದಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಹೋಗ್ತೀವಿ, ಆಯಿತಾ? ಆ ಥರ ಸ್ತ್ರೀಯರು ಮುದುಕರು ಅಂತ ಉಪಯೋಗಿಸ್ತೀವಲ್ಲ, ಇದು ಬೇರೆ ಬೇರೆ. ಸೊ ಈ ಥರ ಸಿಚುವೇಷನಲ್ಲಿ ನಾವು ಅಲ್ಪ ವಿರಾಮ ಚಿಹ್ನೆನ ಬಳಸ್ತಾ ಹೋಗ್ತೀವಿ. ನಾಲ್ಕನೇದು ಪ್ರಶ್ನಾರ್ಥಕ ಚಿಹ್ನೆ. ಪಕ್ಕದಲ್ಲಿ ಸಿಂಬಲ್ ಇದೆ ನೋಡಿ. ಪ್ರಶ್ನಾರ್ಥಕ ಪದ ಅಥವಾ ಪ್ರಶ್ನಾರ್ಥಕ ವಾಕ್ಯದ ಬಗ್ಗೆ ಬಳಸುವುದೇ ಪ್ರಶ್ನಾರ್ಥಕ ಚಿಹ್ನೆ. ಉದಾಹರಣೆಗೆ, ನೀವು ಏನು ಮಾಡುತ್ತಿದ್ದೀರಿ, ನಿಮ್ಮ ಹೆಸರೇನು ಅಂತ ನಾವು ಯಾರನ್ನಾರು ಕ್ವಶನ್ ಕೇಳ್ತೀವಲ್ವ, ಅದು ಕ್ವಶನ್ ಮಾರ್ಕ್, ಆಯಿತಾ? ಅಂಥ ಸಿಚುವೇಶನ್ ನಾವು ಇದನ್ನು ಬಳಸ್ತೀವಿ. ಅಂದರೆ ಯಾವುದೋ ಒಂದು ಪದ, ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಒಂದು ಪದ ಅಥವಾ ಒಂದು ವಾಕ್ಯ ಮುಗ್ದಂಥ ಸಂದರ್ಭದಲ್ಲಿ ಆ ವಾಕ್ಯದ ಕೊನೆಯಲ್ಲಿ ನಾವು ಈ ಚಿಹ್ನೆಯನ್ನು ಉಪಯೋಗಿಸ್ತಕ್ಕಂಥದ್ದು. ಐದನೇದು ಭಾವಸೂಚಕ ಚಿಹ್ನೆ. ಹರ್ಷ, ಕೋಪ, ದುಃಖ, ಆಶ್ಚರ್ಯ ಇನ್ನಿತರ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳು ಅಥವಾ ವಾಕ್ಯಗಳ ಮುಂದೆ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ. ಉದಾಹರಣೆಗೆ, ಅಯ್ಯೋ ದೇವರೇ ಹೀಗಾಯ್ತಲ್ಲ, ಆ ಥರ. ಅಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಚಿಹ್ನೆಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಆರನೆಯದ್ದು ಉದ್ಧರಣ ಚಿಹ್ನೆ. ಪಕ್ಕದ ಸಿಂಬಲ್ ಇದೆ ನೋಡಿ. ಇನ್ನೊಬ್ಬರು ಹೇಳಿದ ಮಾತನ್ನು ಪುನಃ ಹಾಗೆಯೇ ಹೇಳುವಾಗ ಅಥವಾ ನೇರವಾಗಿ ಉದ್ಧರಿಸುವಾಗ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ಇವಾಗ ಯಾರೋ ಒಂದು ಹೇಳಿದ್ದಾರೆ, ಒಂದು ಎಕ್ಸಾಂಪಲ್ಲು, ಶಿಕ್ಷಕರು ಹೇಳಿದರು ಈ ದಿನ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಬೇಕೆಂದು. ಅದನ್ನು ನಾವು ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ಹೇಳ್ತೀವಲ್ಲ, ಅದಕ್ಕೆ ನಾವು ಉದ್ಧರಣ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಎಕ್ಸಾಂಪಲ್ ನೋಡಿ, ಮಹಾಭಾರತದಲ್ಲಿ ಧರ್ಮಕ್ಕೆ ಎಂದಿಗೂ ಜಯ ಎಂದು ಹೇಳಲಾಗಿದೆ. ಅಂದರೆ ಮಹಾಭಾರತದಲ್ಲಿ ಹೇಗೆ ಹೇಳಿದ್ದಾರೋ ನಾವಿಲ್ಲಿ ಹಾಗೆ ಹೇಳ್ತಿದ್ದೀವಿ. ಸೊ ಇಲ್ಲಿ ಉದ್ಧರಣ ಚಿಹ್ನೆ ನಾವು ಬಳಸ್ತಿದ್ದೀವಿ. ಹಾಗೆ ಮುಂದೆ ಏಳನೆಯದ್ದು ಆವರಣ ಚಿಹ್ನೆ. ಪಕ್ಕದಲ್ಲೇ ಸಿಂಬಲ್ ಇದೆ ನೋಡಿ. ಅದರೊಳಗಡೆ ಏನೂ ಇಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ, ಅದೇ ಆವರಣ ಚಿಹ್ನೆ ಸಿಂಬಲ್. ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಹೇಳಿ ಆ ಪದಕ್ಕೆ ಸಮಾನಾರ್ಥಕವಾದ ಪದವನ್ನು ಅಥವಾ ಒಂದು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆಯನ್ನು ಆವರಣ ಚಿಹ್ನೆ ಅಂತೇಳಿ ಕರಿತೀವಿ. ಅಂದರೆ ಇವಾಗ ಏನೋ ಒಂದು ಹೇಳ್ತೀವಿ, ಅದ್ರ ಮೀನಿಂಗ್ನ ನಾವು ಆ ಥರ ಬ್ರಾಕೆಟ್ ಹಾಕ್ಬಿಟ್ಟು ಆ ಬ್ರಾಕೆಟಲ್ಲಿ ಬರೆದಿರ್ತೀವಿ, ಆಯಿತಾ? ಮಾಮೂಲಿ ಕಾಮನಾಗಿ ನೀವು ಯೂಸ್ ಮಾಡ್ತಿರ್ತೀವಿ, ಅದನ್ನು ನಾವು ಆವರಣ ಚಿಹ್ನೆ ಅಂತೇಳಿ ಕರಿತೀವಿ. ಉದಾಹರಣೆಗೆ, ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಆಕ್ಸಿಜನ್. ಇಲ್ಲಿ ಆಮ್ಲಜನಕ ಅನ್ನೋದನ್ನ ಮೀನಿಂಗ್ನ ನಾವು ಬ್ರಾಕೆಟಲ್ಲಿ ಹಾಕ್ಬಿಟ್ಟು ಬರೆದಿದ್ವಿ. ಮತ್ತು ಜಲಜನಕ, ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತದೆ. ಇಲ್ಲಿ ನಾವೇನು ಬ್ರಾಕೆಟ್ ಹಾಕ್ಬಿಟ್ಟು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಂತ ಬರೆಯೋದಕ್ಕೆ ಉಪಯೋಗಿಸಿದ್ದೀವಲ್ಲ, ಇದನ್ನೇ ಆವರಣ ಚಿಹ್ನೆ ಅಂತೇಳಿ ಕರೆಯೋದು. ಎಂಟನೇದು ಸಮಾನಾರ್ಥಕ ಚಿಹ್ನೆ. ಕೆಳಗಡೆ ಬ್ರಾಕೆಟಲ್ಲಿದೆ ನೋಡಿ, ಈಕ್ವಲ್ಸ್ ಅಂತ. ಎರಡು ಪದಗಳ ಅರ್ಥವು ಸಮನಾಗಿದೆ ಎಂದು ತೋರುವ ಸಂದರ್ಭದಲ್ಲಿ ಸಮಾನಾರ್ಥಕ ಚಿಹ್ನೆನ ಬಳಸ್ತೀವಿ. ಅಂದರೆ ಎರಡು ಪದ ಇದ್ದರೆ ಆ ಎರಡು ಪದದ ಅರ್ಥನೂ ಒಂದೇ. ಉದಾಹರಣೆಗೆ, ರಾಯ, ರಾಜ ಎರಡು ಈಕ್ವಲ್ ಅಂತ ನಿಮ್ಗೆ ಗೊತ್ತು, ಎರಡು ಪದನೂ ಸೇಮ್ ಅರ್ಥ ಇದೆ ಅಂತ. ಸೊ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವು
ಸಮಾನಾರ್ಥಕ ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. 9ನೇದು ವಿವರಣಾತ್ಮಕ ಚಿಹ್ನೆ. ಸಿಂಬಲ್ನ ನೋಡಿ. ಒಂದು ಅಭಿಪ್ರಾಯದ ವಿವರಣೆಯನ್ನು ಮುಂದೆ ತೋರಿಸಿದಂತೆ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ಮೇಲೆ ಏನೋ ಒಂದು ಹೇಳಿ ಅದರ ವಿವರಣೆ ಇಲ್ಲಿದೆ, ಹೀಗೆ ಇದೆ ನೋಡಿ, ಕೆಳಗಿನಂತೆ ಇದೆ ಅಂತ ಹೇಳ್ತೀವಲ್ವಾ, ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಕನ್ನಡದಲ್ಲಿರುವ ಹ್ರಸ್ವ ಸ್ವರಗಳೆಂದರೆ ನಾವು ಕೆಳಗಿನಂತೆ ಇದೆ, ಏನು, ಆ, ಇ, ಉ, ರು, ಎ, ಓ, ಈ ರೀತಿ. ಆಯಿತಾ?